ಹಾಯ್ ಹಲೋ ನಮಸ್ತೆ. ಸ್ವಲ್ಪ ಆರಾಮಿಲ್ಲದ ಕಾರಣ ಒಂದು ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿಲ್ಲ. ಓಕೆ, ಇವತ್ತು DAR ಮತ್ತು CR PC ಕ್ವಶನ್ ಪೇಪರ್ನ ಎನಾಲೈಸ್ ಮಾಡೋಣ. ಸೊ ಎಲ್ಲರೂ ಜಾಸ್ತಿ ಜನ ಅದನ್ನೇ ಕೇಳ್ತಾ ಇದ್ರಿ, ಕ್ವಶನ್ ಪೇಪರ್ ಬಿಡಿಸಿ ಅಂತಂದು. KEದನ್ನು ಮಾಡಿದ್ದೀನಿ, ಬಟ್ KEದು ಡೈರೆಕ್ಟ್ ಕ್ವಶನ್ ಪೇಪರ್ ಬಿಡಿಸಿಲ್ಲ. ಕ್ವಶನ್ನಲ್ಲಿ ಕೆಲವು ಕ್ವಶನ್ಗಳನ್ನು ಆಯ್ದುಕೊಂಡು ಬಿಡಿಸಿದ್ದೀನಿ, ನೋಡ್ಕೊಂಬನ್ನಿ. ಸೊ ಮತ್ತು ಸಿವಿಲ್ PC ಕ್ವಶನ್ ಪೇಪರ್ನು ಕೂಡ ಬಿಡಿಸಿದ್ದೀನಿ ಆಲ್ರೆಡಿ, ನೋಡಿ. ಇವತ್ತು DAR ಮತ್ತು CR ಇಲ್ಲಿದೆ ನೋಡಿ. ಯಾವಾಗಿಂದ 28/1/2024 ಕ್ವಶನ್ ಪೇಪರ್ನ ಬಿಡಿಸೋಣ. ಓಕೆನಾ? ಓಕೆ, ಓಕೆ. ಇವಾಗ ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕ ಅಂತಂದು ಕರಿತೀವಿ. ಓಕೆನಾ? ಬೋರ್ಡೆಕ್ಸ್ ಮಿಶ್ರಣ ಇದು ಯಾವುದರ ಸಂಯೋಜನೆ ಅಂತಂದು ಕೇಳಿದ್ದಾರೆ. ಓಕೆನಾ? ಸೋಡಿಯಂ ಕ್ಲೋರೈಡ್, ಸುಣ್ಣ ಮತ್ತು ನೀರು ಇದರ ಸಂಯೋಜನೆನ, ಅಮೋನಿಯಂ ನೈಟ್ರೇಟ್ ಮತ್ತು ನೀರು ಇದರ ಸಂಯೋಜನೆನ, ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಮತ್ತು ಇದರ ನೀರು ಇದರ ಸಂಯೋಜನೆ, ಅಥವಾ ಇವುಗಳಲ್ಲಿ ಯಾವುದಲ್ಲ ಅಂತ ಕೇಳಿದರೆ ಇದು ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಮತ್ತು ನೀರಿನ ಸಂಯೋಜನೆ. ಓಕೆನಾ? ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಡ್ಯಾಶ್ನಲ್ಲಿ ಕಂಡು ಹಿಡಿಯಲಾಯಿತು. ಓಕೆನಾ? ಎಲ್ಲಿ ಕಂಡು ಹಿಡಿಯಲಾಯಿತು ಅಂತಂದರೆ ಅದು ಇಸ್ವಿ ಅಲ್ಲ. ಸೊ ಎಲ್ಲಿ ಅಂತಂದು ಕೇಳಿದರೆ ಹಾಸನ ಜಿಲ್ಲೆ. ಓಕೆನಾ? ಇದು ಎಲ್ರಿಗೂ ಗೊತ್ತಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಯಾವುದನ್ನು ಕಂಡುಹಿಡಿತೀವಿ? ಹಲ್ಮಿಡಿ ಶಾಸನವನ್ನು ಕಂಡುಹಿಡಿತೀವಿ. ಸೊ ಇದು ಸಂಸ್ಕೃತ ಶಾಸನ. ಓಕೆನಾ? ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ ಅಂತಂದು ಕರಿತೀವಿ. ಓಕೆನಾ? ಕರ್ನಾಟಕದಲ್ಲಿ ದೊರೆತ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂತಂದರೆ ಬ್ರಹ್ಮಗಿರಿ ಶಾಸನ ಅಂತಂದು ಕರಿತೀವಿ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೆ. ಇದು ಅಶೋಕನ ಕಾಲದ ಶಾಸನ. ಇದು ಗೊತ್ತಿರಲಿ. ನೆಕ್ಸ್ಟ್, ಕೆಳಗಿನ ಘಟನೆಗಳಲ್ಲಿ ಕಾಲಾನುಕ್ರಮ ಜೋಡಿಸಿ ಅಂತಂದು ಕೇಳಿದರೆ ಭಾರತ ಬಿಟ್ಟು ತೊಲಗಿ ಚಳವಳಿ, ದಂಡಿ ಮೆರವಣಿಗೆ, ದಂಡಿ ಮಾರ್ಚ್ ಅಂತ ಕೊಟ್ಟಿದ್ದಾರೆ, ಖಿಲಾಫತ್ ಚಳವಳಿ ಮತ್ತು ಸ್ವದೇಶ್ ಚಳವಳಿ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ನಿಮಗೆ ಈಸಿ ಇದ್ದಾವೆ, ಅದನ್ನು ಗೊತ್ತಿರುತ್ತೆ. 1942ರಲ್ಲಿ ಯಾವುದು? ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಕರಿತೀವಿ. ದಂಡಿ ಮಾರ್ಚ್ 1930ರಲ್ಲಿ ಅಂತಂದು ಕರಿತೀವಿ. ಖಿಲಾಫತ್ ಚಳವಳಿ 1919 ಮತ್ತು 20 ಅಂತಂದು ಎರಡು ಕರಿತೀವಿ. ನೆಕ್ಸ್ಟ್ ಯಾವುದು? ಸ್ವದೇಶಿ ಚಳವಳಿ 1905. ಓಕೆನಾ? ಇದು ಎಲ್ಲರಿಗೂ ಗೊತ್ತಿರೋದೆ. ಓಕೆನಾ? ಇದು ಮೊದಲನೇದಾಗಿ ಯಾವುದು? 1905 ಸ್ವದೇಶಿ ಚಳವಳಿ. ಅಂದರೆ ಕೆಳಗಿಲಿಂದ ಮೇಲೆ ತಗೊಂಡೋಗ್ಬಿಡಿ. ಓಕೆನಾ? ಫಸ್ಟ್ ಯಾವುದು? 4, ಆಮೇಲೆ 3, 2, 1 ಡಿ ಆನ್ಸರ್ ನೋಡಿ. ಓಕೆನಾ? ಇದೇ ಕರೆಕ್ಟ್. ನೆಕ್ಸ್ಟ್, ಇವಾಗ ಇದೊಂದು ಯಾವುದು? ದಂಡಿ ಮಾರ್ಚ್ ಏನಿದೆ ನೋಡಿ, ಇದು ಗುಜರಾತ್ನಲ್ಲಿ ನಡೀತೆ. ಓಕೆನಾ? 78 ಜನಗಳೊಂದಿಗೆ ದಂಡಿನಲ್ಲಿ ನಡೀತೆ. ಇದರ ಪರವಾಗಿ ಕರ್ನಾಟಕದಲ್ಲಿ ಎಲ್ಲಿ ನಡೀತಪ್ಪ ಅಂತಂದ್ರೆ ಅಂಕೋಲ. ಓಕೆನಾ? ಕರ್ನಾಟಕದ ಅಂಕೋಲವನ್ನು ಏನಂತ ಕರಿತೀವಿ? ಏನಂತ ಕರಿತೀವಿ? ಕರ್ನಾಟಕದ ದಂಡಿ ಅಂತಂದು ಕರಿತೀವಿ. ಇದು ಗೊತ್ತಿರಲಿ. ನೆಕ್ಸ್ಟ್, ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಲ ಕಳೆ ಎಂದು ಹೆಸರಿಸಲಾಗಿದೆ. ಇದು ಕೊಪ್ಪಳ. ಓಕೆನಾ? ಇದು ಎಲ್ಲರಿಗೂ ಗೊತ್ತಿದೆ. ಕಿನ್ನಾಳ ಕಲೆ, ಕೊಪ್ಪಳ. ಇವುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು ಅಂತಂದು ಕೇಳಿದ್ದಾರೆ. ಮರಳಿ ಮಣ್ಣಿಗೆ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ದ ರಾ ಬೇಂದ್ರೆ, ಕುವೆಂಪು, ಶಿವರಾಮ್ ಕಾರಂತ್ ಮತ್ತು ಗೋಪಾಲಕೃಷ್ಣ ಅಡಿಗ ಅಂತಂದು ಕೇಳಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದು? ಕೋಟ ಶಿವರಾಮ್ ಕಾರಂತ್ ಅವರು ಅಂತಂದು ಕರಿತೀವಿ. ಇವ್ರನ್ನ ಏನೇನಂತಪ್ಪ ಅಂತಂದು ಕರಿತೀವಿ ಅಂತಂದರೆ ಇವ್ರನ್ನ ಏನಂತ ಕರಿತೀವಿ ಅಂತಂದರೆ ಕಡಲ ತೀರದ ಮಾರ್ಗ ಅಂತಂದು ಕರಿತೀವಿ. ಯಾರನ್ನ? ಶಿವರಾಮ್ ಕಾರಂತ್ ಅವ್ರನ್ನ. ಮತ್ತು ಇವರು ಯಾರು? ನಮ್ಮ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಅಂತಂದು ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ. ಇದು ಜ್ಞಾನಪೀಠ ಪ್ರಶಸ್ತಿಯನ್ನು ಗಳಿಸಿದೆ. ಇದಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲನೇದಾಗಿ ಪಡ್ಕೊಂಡಿರೋರು. ನೆಕ್ಸ್ಟು ಗೋಪಾಲಕೃಷ್ಣ ಅಡಿಗ. ಇವರೇನಿದೆ ನೋಡಿ, ನವ್ಯ ಕಾವ್ಯದ ಪ್ರವರ್ತಕರು ಅಂತಂದು ಯಾರು ಕರಿತೀವಿ? ಗೋಪಾಲಕೃಷ್ಣ ಅಡಿಗವ್ರನ್ನ ಕರಿತೀವಿ. ನೆಕ್ಸ್ಟ್, ದ ರಾ ಬೇಂದ್ರೆ ಇವರ ಮೇನ್ ಕೃತಿ ಅಂತಂದರೆ 4 ತಂತಿ. ಇವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ.
ಎರಡನೇದಾಗಿ ಅವರಿಗೆ ದೊರೆತಿರೋದು. ನೆಕ್ಸ್ಟ್ ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ. ಇವೆಲ್ಲ ನದಿ ಪಕ್ಕದಾಗಿರುವ ಯಾವುವು ಬಂದರುಗಳು ಅಥವಾ ನಗರಗಳನ್ನು ನೆನ್ಪಿಟ್ಕೋಬೇಕು ನೀವು. ಓಕೆನಾ. ಶರಾವತಿ ನದಿ ಯಾವುದ್ರ ಪಕ್ಕ ಅಂತಂದರೆ ಯಾವುದು? ಹೊನ್ನಾವರ ಇದ್ರ ಪಕ್ಕ ಹರಿಯುತ್ತೆ. ಓಕೆನಾ. ಕುಂದಾಪುರ ಇದ್ರ ಪಕ್ಕ ಯಾವ ನದಿ ಹರಿಯುತ್ತೆ? ಕುಂದಾಪುರ ಪಕ್ಕ ಹರಿಯುವ ನದಿ ಗಂಗಾವಳಿ ಅಥವಾ ಬೆಡ್ತಿ ನದಿ ಅಂತಂದು ಕರಿತೀವಿ. ಓಕೆನಾ. ಗಂಗಾವಳಿ ಅಥವಾ ಬೆಡ್ತಿ ನದಿಯನ್ನು ಎಲ್ಲಿ? ಕುಂದಾಪುರ ಪಕ್ಕ ಹರಿಯುತ್ತೆ. ನೆಕ್ಸ್ಟು ಕುಮಟಾ ಪಕ್ಕ ಯಾವ ನದಿ ಹರಿಯುತ್ತೆ ಅಂತಂದರೆ ಅಘನಾಶಿನಿ ನದಿ ಏನಿದೆ ನೋಡಿ, ಕುಮಟಾ ಪಕ್ಕ ಅಘನಾಶಿನಿ ನದಿ ಹರಿಯುತ್ತೆ. ನೆಕ್ಸ್ಟ್ ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದರೆ, ಕೊಂಕಣ ರೈಲ್ವೆ ಅಂತ ಕೊಟ್ಟ ಮೇಲೆ ಅಲ್ಲಿ ಥಿಂಕ್ ಮಾಡಿಬಿಡೋ. ಕೊಂಕಣ ರೈಲ್ವೆ ಯಾವ ಸೈಡ್ ಬರುತ್ತೆ? ಕರಾವಳಿ ಸೈಡ್ ಬರುತ್ತೆ. ಕರಾವಳಿ ಸೈಡ್ ಯಾವಿದ್ದಾವೆ? ಹುಬ್ಬಳ್ಳಿ ಸ್ವಲ್ಪ ಒಳಗಾಗುತ್ತೆ. ನೆಕ್ಸ್ಟ್ ಕಾರವಾರ, ಇದೇ ಆನ್ಸರ್. ಓಕೆನಾ. ಕಾರವಾರ. ನೆಕ್ಸ್ಟು ಹೊಸಪೇಟೆ ಇತ್ತಾಗುತ್ತೆ ನಮ್ಮ ಬಳ್ಳಾರಿ ಸೈಡು. ನೆಕ್ಸ್ಟ್ ಬೇಲೂರು ಕೂಡ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಅದಕ್ಕಾಗಿ ಯಾವ್ದು ಆನ್ಸರ್ ಹೇಳಿದ್ನಲ್ಲ? ಕಾರವಾರ. ಓಕೆನಾ. ಕಾರವಾರ ಇದೇ ರೈಟ್ ಆನ್ಸರ್. ನೆಕ್ಸ್ಟ್ ಅಪ್ಪೆ ಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ? ಮೇ ಬಿ ಇದು ಆವಾಗಿನ ಟೈಮ್ನಲ್ಲಿ ಕರೆಂಟ್ ಅಫೇರ್ಸ್. ಸೊ ಮೇ ಬಿ G8 ಆಗಿ ಈ ರೀತಿ ದೊರೆತಿರ್ತವೆ. ಅದಕ್ಕಾಗಿ ಇದನ್ನ ಕೊಟ್ಟಿದ್ದಾರೆ. ಇದು ಅಪ್ಪೆ ಮಿಡಿ ಎಂಬುದು ಮಾವು. ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಈಗ ರೇಖಾಂಶದ ದೃಷ್ಟಿಯಿಂದ ಅಂತಂದು ನೋಡೋದಾದರೆ ಬೆಂಗಳೂರು, ಭೋಪಾಲ್, ಸೂರತ್, ನೋಯ್ಡಾ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದು ನಿಮ್ಗೇನು ಗೊತ್ತಿರ್ಬೇಕಂದ್ರೆ, ನಿಮಗೆ ರೇಖಾಂಶಗಳು ಸರಿಗೆ ಗೊತ್ತಿಲ್ಲ ಅಂತಂದ್ರೂ, ಯಾವ ರೇಖಾಂಶದ ಮೇಲೆ ಯಾವ್ದು ಅದು ಹೋಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಸಮೀಪದ ನಗರ ಅಂತ ನೋಡ್ಬೋದು ನೀವು, ಯಾವ್ಯಾವ ಸಮೀಪ ಇದಾವೆ ಅಂತಂದು. ಈಗ ಭಾರತ ಮ್ಯಾಪು ಕೆಳಗಿಂದ ನೋಡ್ಬೋಣ. ಓಕೆನಾ. ಈಗ ಬಂದು ಈಗ ಹೋಗುತ್ತೆ, ಹೌದಾ? ಮತ್ತು ಇಷ್ಟು ಹೋಗುತ್ತೆ. ಓಕೆನಾ. ಇಲ್ಲಿ ನೋಡೋದಾದರೆ ಬೆಂಗಳೂರು ಇಲ್ಲಿ ಬರುತ್ತೆ. ಓಕೆನಾ. ಸೂರತ್ ಇಲ್ಲಿ ಬರುತ್ತೆ. ಓಕೆನಾ. ಮಹಾರಾಷ್ಟ್ರ ಮೇಲೆ ಸ್ವಲ್ಪ, ಸೂರತ್ ಇಲ್ಲೇ ಬರುತ್ತೆ. ನೆಕ್ಸ್ಟು ಭೂಪಾಲ್, ಇದಾದಮೇಲೆ ನೋಯ್ಡಾ. ಇವೆಲ್ಲವೂ ಒಂದೇ ಲೈನಲ್ಲಿ ಇದ್ದಾವೆ, ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಾವೆ ಇವು, ಹೌದಾ? ಒಂದು ವೇಳೆ ಏನಾದರೂ ಇದು ಕ್ವಶನ್ ಪ್ರಕಾರ ನೋಡೋದಾದರೆ ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತಂದು ಯಾವ ನಗರ ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿ ಅಂತ ಈ ರೀತಿ ಕೇಳಿದಾಗ, ಈಗ 82 ರೇಖಾಂಶ ಇಲ್ಲಿ ಆದೋಗಿದೆ, ಹೌದಾ? ಇವೆಲ್ಲವೂ ಇದಕ್ಕೆ ಸಮೀಪ ಇದ್ದಾವೆ. ಓಕೆನಾ. ಇವೆಲ್ಲದು ಬಿಟ್ಟಂತಂದ್ರೆ ಯಾವುದು? ಸೂರತ್, ಇದು ದೂರ ಇದೆ. ಇದಾದ್ರ ಪ್ರಕಾರ ನೋಡಿ, ಅಥವಾ ಇವೆಲ್ಲ 3 ಸಮೀಪ ಇರೋದ್ರಲ್ಲಿ ನೋಡಿದ್ರೂ ಯಾವ? ಬೆಂಗಳೂರು, ಭೋಪಾಲ್ ಮತ್ತು ನೋಯ್ಡಾ ಇವು ಸಮೀಪ ಇದ್ದಾವೆ. ಸೊ ಆನ್ಸರ್ ಯಾವುದು? ಸೂರತ್. ಇದು ದೂರ ಇದೆ ರೇಖಾಂಶಗಳ ದೃಷ್ಟಿಯಿಂದ. ನೆಕ್ಸ್ಟ್ ಕೆಳಗಿನ ಯಾವುದು ಸರಿಯಲ್ಲ ಅಥವಾ ತಪ್ಪಾಗಿದೆ ಅಂತಂದು ಕೊಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಗಳನ್ನು ರ್ಯಾಡ್ಕ್ಲಿಫ್ ಲೈನ್ ಅಂತಂದು ಕರಿತೀವಿ. ಓಕೆನಾ. ಇದು ಕರೆಕ್ಟ್ ಆನ್ಸರ್. ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯನ್ನು ಏನಂತ ಕರಿತೀವಿ? ಮ್ಯಾಕ್-ಮೋಹನ್ ಲೈನ್ ಅಂತಂದು ಕರಿತೀವಿ. ಇದು ಕೂಡ ಕರೆಕ್ಟ್. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ಏನಂತ ಕರಿತೀವಿ? ಡ್ಯೂರಾಂಡ್ ಲೈನ್ ಅಂತಂದು ಕೊಟ್ಟಿದ್ದಾರೆ. ಇದು ತಪ್ಪು ಆನ್ಸರ್. ಓಕೆನಾ. ಡ್ಯೂರಾಂಡ್ ಲೈನ್ ಯಾವುದ್ರ ಪ್ರಕಾರ ಇದೆ? ಭಾರತ ಮತ್ತು ಅಫ್ಘಾನಿಸ್ತಾನ. ಒಂದು ವೇಳೆ ಏನಾದರೂ ಡ್ಯೂರಾಂಡ್ ಲೈನ್ ಅಂತ ಕೊಟ್ಟು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಭಾರತ ಮತ್ತು ಅಫ್ಘಾನಿಸ್ತಾನ ಈ ರೀತಿ ಕೊಟ್ಟರೆ ನೀವು ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ. ಯಾಕಂದರೆ ಡ್ಯೂರಾಂಡ್ ಲೈನ್ ಇರೋದು ಅತಿ ಹೆಚ್ಚು ಇರೋದು ಭಾರತ ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಅತಿ ಹೆಚ್ಚು ಡ್ಯೂರಾಂಡ್ ಲೈನ್ ಇದೆ. ಆ ಕಾರಣಕ್ಕಾಗಿ ಇದು ಅದಕ್ಕೆ ಆನ್ಸರ್ ಆಗುತ್ತೆ. ಒಂದು ವೇಳೆ ಏನಾದರೂ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕೊಟ್ಟಿಲ್ಲ ಅಂತಂದರೆ ಭಾರತ ಮತ್ತು ಅಫ್ಘಾನಿಸ್ತಾನ ಕರೆಕ್ಟ್ ಆನ್ಸರ್ ಅಂತಂದು ಕರಿತೀವಿ. ಹಾಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ಕ್ಲಿಫ್ ಲೈನ್ ಅಷ್ಟೇ ಅಲ್ಲದೆ ಲೈನ್ ಆಫ್ ಕಂಟ್ರೋಲ್ ಅಂತಂದು ಕರಿತೀವಿ. LOCನೂ ಇದೆ. LAC ಯಾವುದರ ನಡುವೆ ಇದೆ? ಯಾವುದು? ಭಾರತ ಮತ್ತು ಚೀನಾದ ನಡುವೆ LAC ಇದೆ. ಇದು ನೀವು ಯಾವ್ದು ಎಲ್ಲಿ ಬರುತ್ತೆ ಅಂತ ತಂದು ಗೊತ್ತಿರಬೇಕು. ಓಕೆನಾ. ಈಗ ಈ ರೀತಿ ಬರುತ್ತೆ ಅಂತ ಇಟ್ಕೊಳ್ಳಿ. ಸಾರಿ, ಈ ರೀತಿ ಇದೆ ಬರುತ್ತೆ. ಓಕೆನಾ. ಇಲ್ಲಿ ಅಸ್ಸಾಮಿಗೆ ಬರ್ತವೆ, ಇದು ಸಿಕ್ಕಿಮ್. ಓಕೆನಾ. ಇಲ್ಲಿ ಭೂತಾನ್, ಇಲ್ಲಿ ನೇಪಾಳ. ಈ ರೀತಿಯಲ್ಲಿ ಇದ್ದಾಗ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಯಾವುದು ಬರುತ್ತೆ?
ಯಾವುದು ಬರುತ್ತೆ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬರ್ತಿದೆ, LAC. ಯಾವುದಾದ್ರ ಮಧ್ಯೆ ಚೀನಾ ಮತ್ತು ಭಾರತ ನಡುವೆ LAC ಇಲ್ಲಿ ಕಂಡು ಬರುತ್ತೆ. ಮ್ಯಾಕ್ ಮೌನ್ ರೇಖೆ ಇಲ್ಲಿ ಕಂಡು ಬರುತ್ತೆ, ಇಲ್ಲಿ ಕಂಡು ಬರುತ್ತೆ ನೋಡಿ. ಓಕೆನಾ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಮ್ಯಾಕ್ ಮೌನ್ ಲೈನ್ ಕಂಡು ಬರುತ್ತೆ. ಇದು ಕೂಡ ಗೊತ್ತಿರ್ಬೇಕು ನಿಮಗೆ. ಓಕೆನಾ, ನೆಕ್ಸ್ಟ್ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಇದು ಬಿಟ್ಟುಬಿಡಿ, ಅವಾಗಿನ ಕರೆಂಟ್ ಅಫೇರ್ಸ್. ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಓಕೆನಾ, ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಓಕೆನಾ, ಭಾರತದಲ್ಲಿ ಇಬ್ಬರೇ ಆಗಿದ್ದರು. ಯಾರ್ಯಾರು ನೋಡೋಣ. ಅಜಿತ್ ದೋವಲ್, ಮನೋಜ್ ಪಾಂಡೆ, KM ಕಾರ್ಯಪ್ಪ. ಇವುಗಳಲ್ಲಿ ಯಾವುದಲ್ಲ. ಇದರಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ KM ಕಾರ್ಯಪ್ಪ ಅಂತಂದು ಕರಿತೀವಿ. ಇವರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು. ಇದು ಭಾರತೀಯ ಸೇನೆಯ 2ನೇ ಫೀಲ್ಡ್ ಮಾರ್ಷಲ್ ಅಂತ ಕರಿತೀವಿ. ಇವರು 2ನೇದವರು. ಮೊದಲನೇದವರು ಯಾರು ಅಂತಂದರೆ ಮಾಣಿಕ್ ಶಾ ಅಂತಂದು ಕರಿತೀವಿ. ಮಾಣಿಕ್ ಶಾ. ಓಕೆನಾ, ಮಾಣಿಕ್ ಶಾ ಏನಿದೆ ನೋಡಿ, ಇವರು ಮೊದಲನೇವರು. ಇವರು ಬಟ್ ಆದರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಸೇನೆ ಫೀಲ್ಡ್ ಮಾರ್ಷಲ್ ಯಾರು ಅಂತಂದರೆ KM ಕಾರ್ಯಪ್ಪನೇ. ಓಕೆನಾ, ಒಂದು ವೇಳೆ ಏನಾದರೂ ಸ್ವತಂತ್ರ ಭಾರತ ಅದು ಯಾವುದು ಕೊಟ್ಟಿಲ್ಲ ಅಂತಂದರೆ ಮೊದಲು ಮಾಣಿಕ್ ಶಾ, ನೆಕ್ಸ್ಟ್ KM ಕಾರ್ಯಪ್ಪ. ಇದು ಗೊತ್ತಿರಲಿ. ಹಸಿರು ಮನೆ ಅಥವಾ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಸಂಬಂಧಿಸಿದೆ ಅಂತಂದು ಕೇಳಿದ್ದಾರೆ. ಓಕೆನಾ, ಮೀಥೇನ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಿರಲಿ, ಅತಿ ಹೆಚ್ಚು ನೀರು ನಿಲ್ಬೇಕಲ್ಲಿ. ಓಕೆನಾ, ಜೋಳ ಇದರಲ್ಲಿ ಅತಿ ಹೆಚ್ಚು ನೀರು ನಿಲ್ತಾ ಇಲ್ಲ. ಜೋಳದಲ್ಲಿ ಏನಾದರೂ ಅತಿ ಹೆಚ್ಚು ನೀರು ನಿಂತ್ಕೊಂಡ್ರೆ ಅಲ್ಲೇ ಕೊಳ್ತೋಗ್ಬಿಡುತ್ತೆ. ಓಕೆನಾ, ಸೇಬು ಇದೂ ಅಲ್ಲ. ಓಕೆನಾ, ಕಾಫಿನೂ ಅಲ್ಲ. ಓಕೆನಾ, ಕಾಫಿನ ಅದಕ್ಕಾಗಿ ಎಲ್ಲಿ ಬೆಳೀತಾರೆ, ಈ ರೀತಿಯಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೀತಾರೆ. ಅತಿ ಹೆಚ್ಚು ಮಳೆ ಆದರೂ ಪರವಾಗಿಲ್ಲ, ನೀರು ನಿಲ್ಬಾರ್ದು. ಓಕೆನಾ, ಮತ್ತು ಸೂರ್ಯನಿಕಿರಣಗಳು ಬೀಳ್ಬೇಕು. ಬಟ್ ಅಕ್ಕಿ ಏನಿದೆ ನೋಡಿ, ಇಲ್ಲಿ ಅಕ್ಕಿ ಬೆಳಿಬೇಕಂದ್ರೆ, ಅಕ್ಕಿ ಅಂದರೆ ನೆಲ್ಲು ಬೆಳೆಯುವಾಗ ಅತಿ ಹೆಚ್ಚು ನೀರು ನಿಲ್ಲಿಸ್ತಾರೆ. ಮತ್ತು ಕಬ್ಬು ಬೆಳೀತಾರಲ್ಲ, ಅಲ್ಲಿ ಕೂಡ ನೀರು ನಿಲ್ಲಿಸ್ತಾರೆ. ಆಗ ಯಾವುದು ಮೀಥೇನ್ ಉತ್ಪಾದನೆ ಆಗುತ್ತೆ. ಓಕೆನಾ, ಈ ಕ್ರಮದಲ್ಲಿ ಏನು ಬರುತ್ತದೆ? ಓಕೆನಾ, ಈ ಮೆಂಟಲ್ ಎಬಿಲಿಟಿ ನೋಡ್ಕೊಂಡು ಹೋಗ್ಬೇಕು. ಇನ್ನೊಂದು, ನೀವು ಎಕ್ಸಾಮ್ನಲ್ಲಿ ಮೆಂಟಲ್ ಎಬಿಲಿಟಿ ಮಾತ್ರ ಕಂಪಲ್ಸರಿ ಗೊತ್ತಿರ್ಬೇಕು ನಿಮಗೆ. ಮೆಂಟಲ್ ಎಬಿಲಿಟಿ ಏನಾದರೂ ಗೊತ್ತಿಲ್ಲ ಅಂತಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಒಂದು ವೇಳೆ ಏನಾದರೂ ನಿಮಗೆ 15 ಕ್ವಶನ್ ಏನಾದರೂ ಮೆಂಟಲ್ ಎಬಿಲಿಟಿ ಬಂದವು ಅಂತಂದು ಇಟ್ಕೊಳ್ಳಿ, 15 + 10 ಬಂದ್ರೂ ಭಾಳ ಕಷ್ಟ ಆಗುತ್ತೆ. ನೀವು 15 ಹಿಂಗಾದಾಗ ಮಿನಿಮಮ್ ಏನು ಗೊತ್ತಿಲ್ಲ ಅಂತಂದ್ರೂ 11 ಈ ರೀತಿ ಕರೆಕ್ಟ್ ಆಗ್ಬೇಕು ನೀವು. ಇಲ್ಲಾಂದರೆ ಸುಮ್ಮನೆ ಮಾರ್ಕ್ಸ್ ಹೋಗ್ಬಿಡ್ತವೆ. ಓಕೆನಾ, ಎಲ್ಲ ಮತ್ತಿಲ್ಲ ಅಂತ ಬಂದರೆ GKದಲ್ಲಿ ಪರ್ಫೆಕ್ಟ್ ಇರಬೇಕು. ಆಲ್ಮೋಸ್ಟ್ 80ಕ್ಕೆ 80 GK ಕರೆಕ್ಟ್ ಆಗೋ ರೀತಿ ಇದ್ದರೆ ಏನಾಗಲ್ಲ. ನೆಕ್ಸ್ಟ್ ಯಾವುದು? ಕೆಳಗಿನವುಗಳಲ್ಲಿ ಯಾವುದು ಸರಿ ಆಧಾರ್ ಸಂಬಂಧವಾಗಿ ಉಚಿತವಲ್ಲ ಅಥವಾ ಸರಿಯಲ್ಲ ಅಂತಂದು ಕೇಳಿದ್ದಾರೆ. ಆಧಾರ್ ಸಂಖ್ಯೆಯು 12 ಅಂಕಿಗಳನ್ನು ಒಳಗೊಂಡಿದೆ. ಹೌದಾ? ಆಧಾರ್ ಸಂಖ್ಯೆ 12 ಸಂಖ್ಯೆಗಳನ್ನು ಒಳಗೊಂಡೈತಿ. ಇದು ಕರೆಕ್ಟ್. UIDAI ಅನ್ನು ಮೊದಲಾಗಿ ಭಾರತ ಸರ್ಕಾರ ಜನವರಿ 9, 2009ರಲ್ಲಿ ಓಕೆನಾ, ಜನವರಿ 2009ರಲ್ಲಿ ಸ್ಥಾಪನೆ ಆಯ್ತಂತಂದು ಕೊಟ್ಟಿದ್ದಾರೆ. UIDAI ಅಂದರೆ ಆಧಾರ್ನ ಏನು ಸಂಸ್ಥೆ. ಓಕೆನಾ, ಇದು ಎಷ್ಟರಲ್ಲಿ? 2009ರಲ್ಲಿ ನಂದನ್ ನೀಲಕೇಣಿ ಇವರು UIDAIನ ಮೊದಲ ಅಧ್ಯಕ್ಷರು. ಇವುಗಳಲ್ಲಿ ಯಾವುದು ಅಲ್ಲ ಅಂತಂದು ಕೊಟ್ಟಿದ್ದಾರೆ. ಓಕೆನಾ, ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ ಅಂತಂದಮೇಲೆ ಇವುಗಳಲ್ಲಿ ಯಾವುದಲ್ಲ. ಯಾಕಂದರೆ ಎಲ್ಲವೂ ಸರಿಯಾಗಿವೆ. 12 ಅಂಕಿಗಳು ಸರಿ. 2009ರಲ್ಲಿ ಜನವರಿಯಲ್ಲಿ ಸ್ಥಾಪನೆ ಅಂತ ಕರೆಕ್ಟ್. ನಂದನ್ ನೀಲಕೇಣಿಯವರು UIDAIನ ಮೊದಲ ಅಧ್ಯಕ್ಷರು. ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ, ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ, ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ. ಇವೆಲ್ಲ ನಿಮಗೆ ನೋಡಿದ್ರೇ ಅಥವಾ ಓದಿದ್ರೇ ಗೊತ್ತಾಗ್ಬಿಡ್ಬೇಕು. ಓಕೆನಾ, ಕೋಮುವಾದವನ್ನು ನಿಗ್ರಹಿಸ್ಬೇಕಂತಂದ್ರೆ ಇವೆಲ್ಲ ಇರಲೇಬೇಕು. ಇವುಗಳಲ್ಲಿ ಎಲ್ಲವು. ನೆಕ್ಸ್ಟ್, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ. ಓಕೆನಾ,
ಯಾವ್ಯಾವ ಮಣ್ಣು ಯಾವ್ಯಾವಲ್ಲಿ ಕಂಡು ಬರುತ್ತೆ, ಯಾವ ಪ್ರದೇಶ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು, ಕರಾವಳಿ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣು, ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು. ಎಲ್ಲವೂ ಸರಿ. ಓಕೆನಾ. ದಿನೇಶ್ ತನ್ನಗಡಿಯ ಇದು ಮೆಂಟಲ್ ಬಿಟ್ಟು ಸರಿಯಾದದನ್ನು ಆಯ್ಕೆ ಮಾಡಿ. ಶ್ವೇತಕಾಂತಿ ಸರಿಯಾದದ್ದು ಅಂತ ಕೇಳಿದರೆ, ತಪ್ಪಾಗಲ್ಲ, ಸರಿಯಾದದ್ದು ಅಂತ ಕೇಳಿದರೆ ಯಾವುದು ಕ್ವಶನ್ನ ಸರಿಯಾಗಿ ಓದಬೇಕು. ಶ್ವೇತಕಾಂತಿ ಕಾಗದ ಕೈಗಾರಿಕೆ ತಪ್ಪು. ಶ್ವೇತಕಾಂತಿ ಯಾವುದಕ್ಕೆ? ಹಾಲು ಉತ್ಪಾದನೆ. ನೀಲಿ ಕ್ರಾಂತಿ ಅಂತರಿಕ್ಷಯಾನ ಅಂತಂದು ಕೊಟ್ಟಿದ್ದಾರೆ, ಬ್ಲೂ ರೆವಲ್ಯೂಷನ್ ತಪ್ಪು. ಯಾವುದು? ಮೀನು ಉತ್ಪಾದನೆ. ಸುವರ್ಣ ಕ್ರಾಂತಿ ಯಾವುದು? ತೋಟಗಾರಿಕೆ. ಇದು ರೈಟ್. ಗೋಲ್ಡನ್ ರೆವಲ್ಯೂಷನ್ ಯಾವುದಕ್ಕೆ? ತೋಟಗಾರಿಕೆ. ಹಸಿರು ಕ್ರಾಂತಿ ಯಾವುದಕ್ಕೆ? ಅರಣ್ಯ ಅಂತಂದು ಕೊಟ್ಟಿದ್ದಾರೆ. ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅರಣ್ಯಕ್ಕಲ್ಲ, ಕೃಷಿ. ಓಕೆನಾ, ಕೃಷಿಗಳಿಗೆ ಇದಕ್ಕೆ ಸಂಬಂಧಪಟ್ಟಿದೆ. ಓಕೆನಾ. ನೆಕ್ಸ್ಟ್ ಸುವರ್ಣ ಕ್ರಾಂತಿ ಬೇರೆ, ಸುವರ್ಣ ನಾರು ಕ್ರಾಂತಿ ಅಂತ ಬರ್ತಾ. ಓಕೆನಾ. ಸುವರ್ಣ ನಾರು ಕ್ರಾಂತಿ ಅಂತಂದು ಯಾವುದನ್ನು ಕರಿತೀವಿ? ಸೆಣಬು. ಸೆಣಬನ್ನು ಸುವರ್ಣ ನಾರು ಕ್ರಾಂತಿ ಅಂತ ಕರಿತೀವಿ. ದುಂಡು ಕ್ರಾಂತಿ ಆಲೂಗಡ್ಡೆ. ಮತ್ತು ಹಳದಿ ಕ್ರಾಂತಿ ಯಾವುದು? ತೈಲ. ಹಳದಿ ಕ್ರಾಂತಿ ತೈಲಕ್ಕೆ ಸಂಬಂಧಪಟ್ಟಿದೆ. ಕೆಂಪು ಕ್ರಾಂತಿ ಯಾವುದು? ಟೊಮೊಟೊ ಮತ್ತು ಮಾಂಸಕ್ಕೆ ಮತ್ತು ಟೊಮೊಟೊಗಳಿಗೆ ಯಾವುದು ಸಂಬಂಧಪಟ್ಟಿದೆ? ಕೆಂಪು ಕ್ರಾಂತಿ. ನೆಕ್ಸ್ಟ್ ರಜತ ಕ್ರಾಂತಿ ಮೊಟ್ಟೆಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್ 20ನೇದು ಯಾವುದು? ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಯಾವುದು? ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಅಮೈನೋ ಆಮ್ಲ ಅಂದ ತಕ್ಷಣವೇ ಗೊತ್ತಾಗ್ಬಿಡೋಕೆ ನಿಮಗೆ, ಯಾಕಂದರೆ ಸೈನ್ಸ್ನಲ್ಲಿ ಇವೆಲ್ಲ ಮೇನ್. ಅಮೈನೋ ಆಮ್ಲ ಯಾವ ಆಮ್ಲಗಳಿಂದ ಯಾವುದು ಮಾಡಲ್ಪಟ್ಟಿದೆ? ಸಸಾರಜನಕ ಪ್ರೋಟೀನನ್ನು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಓಕೆನಾ. ಶರ್ಕರ ಅಥವಾ ಪಿಷ್ಟಗಳು ಅಂತ ಕರಿತೀವಲ್ಲ, ಇದನ್ನು ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಓಕೆನಾ. ಪ್ರೋಟೀನಿನ ಯಾವುದರಿಂದ? ಶರ್ಕರ ಪಿಷ್ಟಾದಿಗಳು ಅಥವಾ ಕಾರ್ಬೋಹೈಡ್ರೇಟ್ ಅಂತಂದು ಕರಿತೀವಿ. ಕೊಬ್ಬುಗಳನ್ನು ಯಾವುದರಿಂದ? ಗ್ಲಿಸರಾಲ್ನಿಂದ ಕೊಬ್ಬನ್ನು ತಯಾರಿಸ್ತಾರೆ. ಓಕೆನಾ. ನೆಕ್ಸ್ಟ್ ಸರಿಯಾಗಿಲ್ಲದ ಒಂದು ಆಯ್ಕೆಯನ್ನು ಮಾಡಿ ಅಂತಂದು ಕೊಟ್ಟಿರೋದು. ಓಕೆನಾ. ಸರಿಯಾಗಿಲ್ಲದ ಒಂದು ಆಯ್ಕೆ ಯಾವುದು? ಕಕ್ರಪಾರ ಕರೆಕ್ಟ್. ಗುಜರಾತ್ನಲ್ಲಿ ಕಕ್ರಪಾರ ಇದೆ. ನರೋರ ಉತ್ತರ ಪ್ರದೇಶ. ಕೈಗ ಇದು ಆ್ಯಕ್ಚುಲಿ ಕೇರಳ ಅಲ್ಲ, ಕರ್ನಾಟಕ. ಓಕೆನಾ. ಕರ್ನಾಟಕದಲ್ಲಿ ಇದೆ. ತಾರಾಪುರ ಮಹಾರಾಷ್ಟ್ರ. ಈಗ ಆನ್ಸರ್ ಯಾವುದು? ಕೈಗ. ಸರಿಯಾಗಿಲ್ಲ ಅಂತಂದು ಕೇಳಿದ್ದಾರೆ, ಸೊ ಆ ಕಾರಣಕ್ಕಾಗಿ ಕೇರಳ ಅಂತ ಕೊಟ್ಟಿದ್ದಲ್ಲ, ಸಿ ಇದು ಆನ್ಸರ್ ಆಗುತ್ತೆ. ಓಕೆನಾ. ಈಗ ಕಲ್ಪಕಮ್ಮೆಲ್ಲಿದೆ? ಅದು ತಮಿಳುನಾಡಿನಲ್ಲಿ. ಕೂಡುಕುಳಮು ತಮಿಳುನಾಡಿನಲ್ಲಿ. ಚೈತಾಪುರ ಈಗ ಹೊಸದಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದು ಫ್ರಾನ್ಸ್ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲಿ? ಮಹಾರಾಷ್ಟ್ರದಲ್ಲಿ. ಓಕೆನಾ. ರಾವತ್ಪಟ್ಟು ರಾಜಸ್ಥಾನದಲ್ಲಿ. ಎಲ್ಲ ಗೊತ್ತಿರಬೇಕು. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತಂದು ಕೇಳಿದ್ದಾರೆ. ಕೆಳಗಿನ ಯಾವುದು ಸಾಂಕ್ರಾಮಿಕ ರೋಗ? ಕ್ಯಾನ್ಸರ್ ಒಂದು ಸಾಂಕ್ರಾಮಿಕ ರೋಗನಾ? ಅಲ್ಲ, ಇದು ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಅಲ್ಲ. ಡಯಾಬಿಟಿಸ್ ಇದು ಕೂಡ ಸಾಂಕ್ರಾಮಿಕ ರೋಗ ಅಲ್ಲ. ಹಾರ್ಮೋನಿಂದ ಬರುತ್ತಿದೆ. ಯಾವ ಹಾರ್ಮೋನು? ಇನ್ಸುಲಿನ್ ಏನಾದರೂ ಕಡಿಮೆ ಆಯ್ತು ಅಂತಲಕ್ಕೆ, ಯಾವ ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆ ಆಗುವುದು ಕಡಿಮೆ ಆಯ್ತು ಅಂತೇಳಿದ್ರೆ ಅವಾಗ ಏನಾಗುತ್ತೆ? ಅತಿ ಹೆಚ್ಚು ಸಕ್ಕರೆ ಅಂಶ ಬಾಡಿಯಲ್ಲಿ ಉಳ್ಕೊಂಡು ಬಿಡುತ್ತೆ. ಒಂದು ವೇಳೆ ಏನಾದರೂ ಇನ್ಸುಲಿನ್ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಏನು ಮಾಡುತ್ತೆ? ಇನ್ಸುಲಿನ್ ಅತಿ ಜಾಸ್ತಿ ಆದ ಸಕ್ಕರೆ ಅಂಶವನ್ನು ಏನು ಮಾಡುತ್ತೆ? ಎಲ್ಲಿ ಸಂಗ್ರಹ ಮಾಡುತ್ತೆ? ಅದನ್ನು ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಮಾಡುತ್ತೆ. ಓಕೆನಾ. ಗ್ಲುಕೋಸ್ನ ಗ್ಲೈಕೋಜನ್ ಆಗಿ ಮಾಡೋದು ಯಾವುದು? ಇನ್ಸುಲಿನ್. ಓಕೆನಾ. ಗ್ಲೈಕೋಜನ್ ಅಂದರೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಅದನ್ನು ಮತ್ತೆ ಬಳಸ್ಕೊಳ್ಳೋಕ್ಕೆ, ಅಂದರೆ ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡೋದು ಯಾವುದು? ಗ್ಲುಕೋಗಾನ್. ಇದು ನೆನಪಿರಲಿ. ಗ್ಲುಕೋಗಾನ್ ಏನು ಮಾಡುತ್ತೆ ಅಂದರೆ, ಒಂದು ಸೆಕೆಂಡ್, ಗ್ಲುಕೋಗಾನ್ ಏನು ಮಾಡುತ್ತಪ್ಪ ಅಂತಂದರೆ, ಇನ್ಸುಲಿನ್ ಗ್ಲುಕೋಗಾನ್ ಇವೆರಡು ಮೇನ್ ಇಂಪಾರ್ಟೆಂಟ್. ಇನ್ಸುಲಿನ್ ಏನು ಮಾಡುತ್ತಪ್ಪ ಅಂದರೆ ಹೆಚ್ಚಿನ ಸಕ್ಕರೆಯನ್ನು, ಅಂದರೆ ಹೆಚ್ಚಿನ ಸಕ್ಕರೆ ಅಂಶವನ್ನು ಏನು ಮಾಡುತ್ತೆ? ಗ್ಲುಕೋಸನ್ನು, ಹೆಚ್ಚಿನ ಸಕ್ಕರೆ ಅಂದರೆ ಅದೇ ಗ್ಲುಕೋಸನ್ನು ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಮಾಡುತ್ತೆ. ಯಾವುದರ ಸಹಾಯದಿಂದ? ಇನ್ಸುಲಿನ್ ಸಹಾಯದಿಂದ ಗ್ಲುಕೋಸು ಗ್ಲೈಕೋಜನ್ ಆಗುತ್ತೆ. ಅದೇ ಅವಶ್ಯಕತೆ ಬಿದ್ದ ಸಮಯದಲ್ಲಿ ಏನು ಮಾಡುತ್ತೆ? ಅದೇ ಗ್ಲೈಕೋಜನ್ ರೂಪದಲ್ಲಿರುವುದನ್ನು ಗ್ಲೈಕೋಜನ್ ರೂಪದಲ್ಲಿರುವ ಸಕ್ಕರೆಯನ್ನು ಏನು ಮಾಡುತ್ತೆ? ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುವುದು ಯಾವುದು? ಗ್ಲುಕೋಗಾನ್. ಇದು ನೆನಪಿನಲ್ಲಿ ಇರಲಿ. ಇದು ಅಲ್ಲ. ಮಿಸಲ್ಸ್ ಅಂದರೆ ದಡಾರ್, ಇದು ಕೂಡ ಸಾಂಕ್ರಾಮಿಕ ರೋಗ ಅಂತಂದು ಕಳ್ತೀವಿ. ಇದು ಗಾಳಿಯ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅಧಿಕ ರಕ್ತದೊತ್ತಡ, ಇದೇನು ಸಂಬಂಧ ಇಲ್ಲ.
ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ ಅಂತಂದು ಕೇಳಿದ್ದಾರೆ. ಓಕೆನಾ? ಯಾವುದಪ್ಪ? ಪ್ರಸವಪೂರ್ವ ಗರ್ಭಪಾತ ಕಾಯಿದೆ ವೈದ್ಯಕೀಯ ಮುಕ್ತಾಯ ಅಂತಂದು ಕೊಟ್ಟಿದ್ದಾರೆ. ಗರ್ಭಧಾರಣೆ ಕಾಯ್ದೆ ಆಧುನಿಕ ಮುಕ್ತಾಯ ಅಂತಂದು ಕೊಟ್ಟಿದ್ದಾರೆ. ಅಥವಾ ಗರ್ಭಧಾರಣೆ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ ಅಂತಂದು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಂತ ತಂದು ಹೇಳ್ಬೇಕು. ಯಾವುದಂದರೆ 1971ರಲ್ಲಿ ಬರುತ್ತಿದೆ ಕಾಯ್ದೆ. ಯಾವುದಪ್ಪ ಅಂತಂದರೆ ಗರ್ಭಧಾರಣೆ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ ಅಂತಂದು ಕರಿತೀವಿ. ಓಕೆನಾ? ಗರ್ಭಧಾರಣೆ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ ಕಾಯ್ದೆ ಅಂತಂದು ಬರುತ್ತೆ. ಯಾವುದು? 1971ರಲ್ಲಿ ಬರುತ್ತೆ. ಇದು ಸುರಕ್ಷಿತ ಗರ್ಭಧಾರಣೆಗೆ ಅವಕಾಶ ಮಾಡಿಕೊಡುತ್ತೆ. ಓಕೆನಾ? ಇದಕ್ಕೆ ಆನ್ಸರ್ ಯಾವುದು? 23 ಕ್ವಶನ್ಗೆ ಇದೆ ಆನ್ಸರ್ ಸಿ. ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತಂದು ಕೇಳಿದರೆ, ಶುದ್ಧ ಚಿನ್ನ ಅಂದರೆ ಇದನ್ನು 24 ಕ್ಯಾರೆಟ್ ಚಿನ್ನ ಅಂತಂದು ಕರಿತೀವಿ. ಹೌದಾ? ಕರೆಕ್ಟ್. 24 ಕ್ಯಾರೆಟ್ ಚಿನ್ನ ಅಂತಂದು ಅದನ್ನು ಶುದ್ಧ ಚಿನ್ನ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಹೌದು, ಇದನ್ನು ಆಭರಣಗಳನ್ನು ತಯಾರಿಸಲು ಇದು ಬರುವುದಿಲ್ಲ. ಸಿ. ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗುತ್ತೆ. ರೈಟ್. ಇದು ಕೂಡ ರೈಟ್. 25 ಕ್ಯಾರೆಟ್ ಅಂತಂದರೆ ಅದು ಶುದ್ಧ ಚಿನ್ನ. 22 ಕ್ಯಾರೆಟ್ ಅಂತಂದರೆ ಅದರಲ್ಲಿ ಏನು ಮಾಡಿರ್ತಾರೆ? ಬೆಳ್ಳಿ ಅಥವಾ ತಾಮ್ರವನ್ನು ಮಿಶ್ರಲೋಹವಾಗಿ ಬೆರೆಸಿ ಮಾಡ್ತಾರೆ. ಇದನ್ನು ಯಾವುದಕ್ಕಪ್ಪ ಅಂತಂದರೆ ಆಭರಣಗಳನ್ನು ತಯಾರಿಸಲು 22 ಕ್ಯಾರೆಟ್. ಓಕೆನಾ? ಇದರಲ್ಲಿ 91.6% ಏನಿರುತ್ತೆ? 91.6 ಅಂದಾಜು ಇಷ್ಟೇ ಇರುತ್ತೆ. 91.6% ಏನಿರುತ್ತೆ? ಬಂಗಾರ ಇರುತ್ತೆ, ಚಿನ್ನ ಇರುತ್ತೆ. ಉಳಿಕಿದ್ದು ಬೆಳ್ಳಿ ಅಥವಾ ತಾಮ್ರವನ್ನು ಬಳಸ್ತಾರೆ. ನೆಕ್ಸ್ಟ್, ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ. ಕ್ರಿಮಿಯನ್ ಪರ್ಯಾಯ ದ್ವೀಪ ಯಾಕೆ ಹೇಳಿದ್ದಾರೆ ಅಂತಂದರೆ, ಅವತ್ತಿನ ಸಮಯದಲ್ಲಿ ಏನಿರುತ್ತೆ? ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಅದೇ ಬ್ಲ್ಯಾಕ್ ಸಿ ಅಂತ ತಂದು ಕರಿತೀವಿ. ಕಪ್ಪು ಸಮುದ್ರದಲ್ಲಿ ಇದೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಓಕೆನಾ? ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಆಗುವುದಿಲ್ಲ ಅಂತಂದು ಕೇಳ್ತಾರೆ. ಓಕೆನಾ? ಇಲ್ಲಿ ಉಲ್ಟಾ ಪಲ್ಟಾ ಇದ್ದಾವೆ ಇವನ್ನ ಇಂಗ್ಲೀಷ್ನಲ್ಲಾದ ನೆನ್ಪಿಟ್ಕೊಳ್ಳಿ, ಯಾವುದ್ರಲ್ಲಾದ್ರೂ ನೆನ್ಪಿಟ್ಕೊಳ್ಳಿ. ಮಯೋಫಿಯಾ ಅಂತಂದ್ರೆ ಸಮೀಪ ದೃಷ್ಟಿ ದೋಷ, ಹೈಪರ್ಮೆಟ್ರೋಫಿಯಾ ಅಂತಂದರೆ ದೂರದೃಷ್ಟಿ ದೋಷ. ಓಕೆನಾ? ಹೈಪರ್ಮೆಟ್ರೋಫಿ ಅಂತಂದ್ರೆ ದೂರದೃಷ್ಟಿ ದೋಷ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅಂದರೆ ಸುಮ್ಮನೆ ಒಂದು ನೆನ್ಪಿಟ್ಕೊಂಡ್ಬಿಟ್ರಿ ನೀವು. ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕೆ ಆಗವಲ್ಲ ಅಂತಂದರೆ ದೂರದೃಷ್ಟಿ ದೋಷ ಅಂತಂದು ಕರಿತೀವಿ. ಓಕೆನಾ? ಹತ್ತಿರದ ವಸ್ತುಗಳನ್ನು ಸರಿಯಾಗಿ ನೋಡಲು ಆಗುವುದಿಲ್ಲ ಅಂತಂದರೆ ಏನಂತ ಕರಿತೀವಿ? ಹೈಪರ್ ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷ ಅಂತಂದು ಕರಿತೀವಿ. ಒಂದು ವೇಳೆ ಏನಾದರೂ ಸಮೀಪದ ವಸ್ತುಗಳು ಸರಿಯಾಗಿ ನೋಡ್ತಾನೆ, ದೂರದ ವಸ್ತುಗಳು ಸರಿಯಾಗಿ ನೋಡೋಕ್ಕಾಗಲ್ಲ ಅಂತಂದ್ರೆ ಅವನೇನಂತ ಕರಿತೀವಿ? ಮಯೋಫಿಯಾ ಅಂದರೆ ಸಮೀಪ ದೃಷ್ಟಿ ದೋಷ ಅಂತಂದು ಕರಿತೀವಿ. ಇದು ಬೇಕಾದ್ರೆ ಬರೆದಿಟ್ಕೊಳ್ಳಿ. ಇದನ್ನು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಉಲ್ಟಾ ಪಲ್ಟಾ ಅಷ್ಟೇ. ಯಾವ ವಸ್ತುಗಳನ್ನು ಸರಿಯಾಗಿ ನೋಡ್ತಾ ನೋಡಿ ಅದರ ಅಪೋಸಿಟ್. ಸಮೀಪದ ವಸ್ತುಗಳನ್ನು ಸರಿಯಾಗಿ ನೋಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೇನೆ ದೂರದೃಷ್ಟಿ ದೋಷ ಇದೆ ಅಂತ ಅರ್ಥ. ಒಂದು ವೇಳೆ ದೂರದ ವಸ್ತುಗಳನ್ನು ಸರಿಯಾಗಿ ನೋಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಸಮೀಪ ದೃಷ್ಟಿ ದೋಷ. ಇದು ನೆನಪಿರಲಿ. ನೆಕ್ಸ್ಟ್, ಪ್ರೆಸ್ ಬಯೋಫಿಯಾ. ಇದು ಏನಪ್ಪ ಅಂತಂದರೆ ವಯಸ್ಕರಲ್ಲಿ ಬರುತ್ತದೆ. ಅಂದರೆ ವಯಸ್ಸಾದ ಮೇಲೆ ಏನು ಕಣ್ಣಿನಲ್ಲಿ ಇದು ಕಾರ್ನಿಯದಲ್ಲಿ ಒಂದು ಪದರ ಏನಿರುತ್ತೆ ನೋಡಿ ಅದು ಮಂಜಾಗುತ್ತೆ. ಓಕೆನಾ? ಅದು ಪ್ರೆಸ್ ಬಯೋಫಿಯಾ. ಬಣ್ಣ ಕುರುಡತ ಅಂದರೆ ಕಲರ್ ಬ್ಲೈಂಡ್ನೆಸ್, ಅಂದರೆ ಕೆಲವು ಕಲರ್ಗಳನ್ನು ಗುರುತಿಸಲು ಆಗೋದಿಲ್ಲ. ಇದು ಪೊಲೀಸ್ನಲ್ಲಿ ಇಂಪಾರ್ಟೆಂಟ್ ನೋಡಿದೆ, ತೆಗೆದಾಕ್ಬಿಡ್ತಾರೆ ಇದನ್ನು. ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನ ಅಲ್ಲ ಅಂತಂದು ಕೇಳಿದ್ದಾರೆ. ಓಕೆನಾ? ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನವಲ್ಲ ಅಂದರೆ ಸಮ್ಮಿಲನ, ಫ್ಯೂಷನ್ ಅಂತಂದು ಕರಿತೀವಿ. ಅಂದರೆ ಈಗ ಫ್ಯೂಷನ್ ಅಂದರೆ ಸಮ್ಮಿಲನ ಆಗ್ಬೇಕಂತಂದರೆ ಏಕೈಕ ಜೀವಿಯಿಂದ ಆಗೋದಿಲ್ಲ. ಅದು ಎರಡು ಅಂದರೆ ಎಕ್ಸಾಂಪಲ್ ಮನುಷ್ಯರೇ. ಓಕೆನಾ? ಅಂಡಾಣು ಮತ್ತು ಲಿಂಗಾಣುನ ಸೇರಲೇಬೇಕು. ಓಕೆನಾ? ವಿದಳನ, ಮೊಳಕೆ ಒಡಿಕೆ, ವಿಘಟನೆ. ವಿದಳನ ಅಂತಂದರೆ ಯಾವುದು? ಅಮೀಬಾ. ಅದು ಒಂದೇ ಇರುತ್ತೆ, ಅದೇ ತಾನೇ ಒಡ್ಕೊಂಡ್ಬಿಡುತ್ತೆ. ಅದು ವಿದಳನ ಕ್ರಿಯೆಯಿಂದ ಸಂತಾನೋತ್ಪತ್ತಿ ಆಗುತ್ತೆ, ಬೇರೆ ಬೇರೆ ಆಗುತ್ತದೆ. ಮೊಳಕೆ ಒಡೆಯುವಿಕೆ ಇದನ್ನು ತನ್ನಲ್ಲಿರುವ ಮೊಳಕೆಯನ್ನು ಒಡೆದು ಆಗುತ್ತೆ. ವಿಘಟನೆಯನ್ನು ಅದೇ ಸೇಮ್. ಸಮ್ಮಿಲನ ಆಗ್ಬೇಕಂತಂದರೆ ಎರಡು ಬೇಕು. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದನ್ನು
ಆಯ್ಕೆ ಮಾಡಿ. ಸರಿಯಾದುದನ್ನು ಅಂತಂದು ಕೇಳಿದ್ದಾರೆ. ಓಕೆನಾ. ವಿಭಾಗ 5 ಅಂದರೆ ಅನುಸೂಚಿಗಳಂತ ತಿಳ್ಕೊಳ್ಳಿರು. ಅನುಸೂಚಿ ಅಂತಂದರೆ 5ನೇ ಅನುಸೂಚಿ ಏನಿರುತ್ತೆ, ಇದು ಕೇಂದ್ರ ಸರ್ಕಾರ ಇರುತ್ತೆ. ಓಕೆನಾ, ಕೇಂದ್ರ ಸರ್ಕಾರ. 6ನೇ ಅನುಸೂಚಿ ರಾಜ್ಯ ಸರ್ಕಾರ ಇರುತ್ತೆ. ಓಕೆನಾ. ಇದು 7ನೇ ಅನುಸೂಚಿ ನ್ಯಾಯಾಂಗ ಅಂತಂದು ಕೇಳಿದರೆ, ಬಟ್ ಅಲ್ಲಿದೆ ನ್ಯಾಯಾಂಗ ಅಲ್ಲಿದೆ. 9ನೇ ಅನುಸೂಚಿ ಪಂಚಾಯಿತಿಗಳು. ಓಕೆನಾ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಇದು ತಪ್ಪಿರೋದು ಯಾವುದು, ನ್ಯಾಯಾಂಗ. ಪ್ರೆಸೆಂಟ್ ಅಂದರೆ 7ನೇ ಅನುಸೂಚಿ ಇಲ್ಲ, ರದ್ದು ಮಾಡಲಾಗಿದೆ. ಓಕೆನಾ. ವಿದ್ಯುತ್ ಪ್ರವಾಹ SIನ ಘಟಕ ಯಾವುದು ಅಂತಂದು ಕೇಳಿದೆ. ಓಕೆನಾ. SI ಯೂನಿಟ್ ಆಫ್ ಕರೆಂಟ್ ಈಸ್ ಯಾವುದಪ್ಪ ಅಂತಂದರೆ ಆ್ಯಂಪಿಯರ್ ಅಂತಂದು ಕರಿತೀವಿ. ಇದೇ ಆನ್ಸರ್. ಓಕೆನಾ. ವ್ಯಾಟ್ ಯಾವುದನ್ನು, ಕರೆಂಟಿನ ಸಾಮರ್ಥ್ಯವನ್ನು ಅಳೆಯಲು ಬಳಸ್ತಾರೆ. ಯಾವುದನ್ನು, ವ್ಯಾಟ್ ಸಾಮರ್ಥ್ಯವನ್ನು ಅಳೆಯುತ್ತೆ. ವೋಲ್ಟ್ ಇದೇನಿದೆ ನೋಡಿ, ವೋಲ್ಟು ವಿಭವಾಂತರ ಅಂತಂದು ಕರಿತೀವಿ. ಓಕೆನಾ. ವಿಭವಾಂತರವನ್ನು ಅಳೆಯಲು ವೋಲ್ಟನ್ನು ಬಳಸ್ತಾರೆ. ಜೂಲ್ ಕೆಲಸ ಅಥವಾ ಶಕ್ತಿಯ ಸಾಮರ್ಥ್ಯ ಅಂತಂದು ಕರಿತೀವಿ. ಆ್ಯಂಪಿಯರ್ ಯಾವುದು, ಪ್ರವಾಹದ ಸಾಮರ್ಥ್ಯ. ವಿದ್ಯುತ್ ಪ್ರವಾಹದ ಅಳೆಯಲು ಘಟಕ ಯಾವುದು ಅಂತಂದರೆ ಆ್ಯಂಪಿಯರ್. ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತಂದು ಕೇಳಿದರೆ, ಹಲವಾರು ರಾಷ್ಟ್ರಗಳನ್ನು ಹೊಂದಿದ್ದಾವೆ. ಇದರಲ್ಲಿ ಪ್ರೆಸೆಂಟ್ ಇದರಲ್ಲಿ ಯಾವುದು ಅಂತಂದು ನೋಡೋಣ. ತ್ರಿಪುರ ಇದು ಯಾವ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ, ಓನ್ಲಿ ಬಾಂಗ್ಲಾದೇಶ. ಇದನ್ನು ಹೆಂಗೆ ಕೇಳ್ತಾರಪ್ಪ ಅಂತಂದರೆ, ಯಾವ ದೇಶದೊಂದಿಗೆ 3 ಕಡೆ ಗಡಿಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತಂದು ಕೇಳ್ತಾರೆ. ಓಕೆನಾ. ತ್ರಿಪುರ ಇದೇನು ನೋಡಿ, ಬಾಂಗ್ಲಾದೇಶದೊಂದಿಗೆ 3 ಕಡೆಯಿಂದ ಅಂದರೆ 3 ಕಡೆಯಿಂದ ಸುತ್ತುವರಿದ ರಾಜ್ಯ ಯಾವುದು ಅಂತಂದರೆ, ಬಾಂಗ್ಲಾದೇಶದಿಂದ 3 ಕಡೆಯಿಂದ ಸುತ್ತುವರಿದ ರಾಜ್ಯ ಯಾವುದಂದರೆ ತ್ರಿಪುರ. ಓಕೆನಾ. ಈ ರೀತಿ ಇದೆ ನೋಡಿ, ಈ ರೀತಿ ಬಂದು ಈಗ ಬರುತ್ತೆ. ಇದು ತ್ರಿಪುರ, ಇದು ಮಿಜೋರಾಮ್. ಇಲ್ಲಿ ಮೈನ್ಮಾರ್ ಬರುತ್ತೆ, ಇಲ್ಲಿಂದ ಈ ಕಡೆ ಬಾಂಗ್ಲಾದೇಶ. ಓಕೆನಾ. ಸೊ ಇದು ಅಷ್ಟೆಲ್ಲ ರೌಂಡಾಗಿ ಈ ಕಡೆ ಇದೆಲ್ಲ ಬಾಂಗ್ಲಾದೇಶ ಇದೆ. ಓಕೆನಾ. ನೆಕ್ಸ್ಟ್ ಮಿಜೋರಾಮ್. ಇದು ಮಿಜೋರಾಮ್ ಏನಿದೆ ನೋಡಿ, ಕೆಳಗಿನ 2 ವಿಭಿನ್ನ ರಾಷ್ಟ್ರಗಳೊಂದಿಗೆ. ಕರೆಕ್ಟ್, ಇದೇ ಕರೆಕ್ಟ್ ನೋಡಿ. ಓಕೆನಾ. ನಾಗಾಲ್ಯಾಂಡ್ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ನಾಗಾಲ್ಯಾಂಡ್ ಇದು ಮಯನ್ಮಾರ್ನೊಂದಿಗೆ, ಮಣಿಪುರ ಕೂಡ ಮಯನ್ಮಾರ್ನೊಂದಿಗೆ. ಇದರಲ್ಲಿ 3 ದೇಶಗಳೊಂದಿಗೆ ಅಂತಂದು ಬಂದರೆ ಸಿಕ್ಕಿಂ ನೋಡಿ, ಭೂತಾನ್, ಚೀನಾ ಮತ್ತು ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿರೋ ರಾಜ್ಯ ಯಾವುದು, ಸಿಕ್ಕಿಂ. 3 ರಾಜ್ಯ ಅಲ್ಲ, 3 ದೇಶಗಳೊಂದಿಗೆ. ಓಕೆನಾ. ನೆಕ್ಸ್ಟ್ 2024 ಒಲಿಂಪಿಕ್ಸ್ ಏನು ಬಿಟ್ಟುಬಿಡಿ. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಹವೇಲಿ, ದೀವ್ ಮತ್ತು ದಮನ್ಗಳನ್ನು ಆಡಳಿತಾತ್ಮಕ ರಾಜ್ಯದಂತಂದು ಕೇಳಿದ್ದಾರೆ. ಮೊದಲು ಇವೆಲ್ಲ ಬೇರೆ ಬೇರೆ ಇದ್ದು, ದಾದ್ರಾ ಮತ್ತು ನಗರ್ ಹವೇಲಿ ಬೇರೆ ಇತ್ತು, ದೀವ್ ಮತ್ತು ದಮನ್ ಮತ್ತು ಬೇರೆ ಇದ್ದು. ಇವು ಒಂದಾದ ಮೇಲೆ ಯಾವುದಪ್ಪ ಇದರ ಆಡಳಿತಾತ್ಮಕ ರಾಜಧಾನಿ ಅಂತಂದರೆ, ದಾದ್ರನ, ಸಿಲ್ವಾಸನ, ದಮನ್ ಮತ್ತು ದೀವ್ ಅಂತ ಹೇಳಿದರೆ, ಇದರಲ್ಲಿ ದಮನ್ ಏನಿದೆ ನೋಡಿ, ಇದು ಆಡಳಿತಾತ್ಮಕ ರಾಜಧಾನಿ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನ ಅಲ್ಲ ಅಂತಂದು ಕೇಳಿದ್ದಾರೆ. ಇದರಲ್ಲಿ ಯಾವುದಪ್ಪ ಅಂತಂದರೆ, ಆರ್ಗಮೋನ್ ಬೀಜಗಳೊಂದಿಗೆ ಕಲಬೆರಕೆ ಮಾಡಿದ ಸಾಸಿವೆ ಬೀಜಗಳು. ಇದನ್ನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ, ಇದು ಡಿ. ಚಿಕ್ಕೋರಿಯಿಂದ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. ಇದೆ ನೋಡಿ, ಅದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನ ಅಲ್ಲ ಅಂತಂದು ಕಂಡುಹಿಡಿದಿದೆ. ಇದೆ. ಓಕೆನಾ. ಈ ಕಲಬೆರಕೆಯನ್ನು ಪತ್ತೆ ಹಚ್ಚುವ ವಿಧಾನಗಳು ಅಂತಂದ್ರೆ ಇವು 3 ನೋಡಿ, ಇವನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಓಕೆನಾ. ಸ್ಕ್ರೀನ್ಶಾಟ್ ಬೇಕಾದ್ರೂ ತೊಗೊಳ್ರಿ, ಇಲ್ಲಂತಂದರೆ ಬರೆದಿಟ್ಕೊಳ್ರಿ. ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು. ಓಕೆನಾ. ಯಾವಾಗ 1956, 1963, 1973, 1974 ಅಂತ ಕರಿತೀವಿ. 1963ರಲ್ಲಿ ಇದು ಆಯ್ತದೆ. 1963ರಲ್ಲಿ ಪೊಲೀಸ್ ಕಾಯ್ದೆ ಬರುತ್ತಲ್ಲ, ಅವಾಗ ಆಯ್ತು. ಯಾವುದು, ಬೆಂಗಳೂರು. ಮೊದಲ ಕಮಿಷನರ್ ಅಂದರೆ ಮೊದಲ ಆಯುಕ್ತ ಯಾರಪ್ಪ ಅಂದ್ರೆ ಸಿ ಚಾಂಡಿ ಅಂತಂದು ಕರಿತೀವಿ. ಬೆಂಗಳೂರಿನ ಮೊದಲ ಆಯುಕ್ತರು ಇವರು. ಓಕೆನಾ. ಸಿ ಚಾಂಡಿ ಅಂತಂದು ಇವರನ್ನು ಕರಿತೀವಿ, ಮೊದಲ ಆಯುಕ್ತರು ಇವರು. ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿ ಸುಮಾರು 3000 BC ಅಂದರೆ ಪುರಾತತ್ವ ಸ್ಥಳವಾಗಿದೆ ಅಂತಂದು ಕೇಳಿದರೆ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ದಾವಣಗೆರೆ. ಬಳ್ಳಾರಿಯ ಸಂಗನಕಲ್ಲು.
ರಾಯಚೂರಿನ ಯಾವುದು ಪಿಕ್ಳಿಯಾಳ ಅಂತಂದು ಬರ್ತದೆ. ಇದು ಕೂಡ ಹೌದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಇದು ಸಿಗ್ತದೆ. ಇಲ್ಲಿ ಲಿಂಗಸೂರು ತಾಲೂಕಿನ ಪಿಕ್ಳಿಯಾಳ ರಾಯಚೂರು ಜಿಲ್ಲೆಯಲ್ಲಿ ಬರುತ್ತದೆ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸರ್ವೋಚ್ಚ ನ್ಯಾಯಾಲಯ, ಎ ಮತ್ತು ಬಿ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡ್ತಾರೆ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾಡ್ತಾರೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಡ್ಯಾಶ್ಗೆ ಸಂಬಂಧಿಸಿದಂತಂದು ಕೇಳಿದರೆ ಇದು ಕೃಷಿ, ಅರಣ್ಯ ಉತ್ಪನ್ನಗಳು, ಜನನ ಪ್ರಮಾಣ ಅಂತಂದು ಕೇಳಿದರೆ ಇದು ಈಸಿ, ಎಕನಾಮಿಗೆ ಸಂಬಂಧಪಟ್ಟಿದೆ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಂದು ಕರಿತೀವಿ. IR20 ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು ಅಂತಂದು ಕರಿತೀವಿ. ಇವು ಅಕ್ಕಿಯ ವಿಧಗಳು ನೋಡಿ, ಓಕೆನಾ. ಅಕ್ಕಿಯ ವಿಧಗಳು ಯಾವ್ಯಾವು? ಜಯ, IR20 ಮತ್ತು ರತ್ನ ಅಂತಂದು ಕರಿತೀವಿ. ಇವೆಲ್ಲ ಅಕ್ಕಿಯ ವಿಧಗಳು. ಆವಾಗಿನಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಇರ್ತದೆ. ಮತ್ತು ಇವು ಅತಿ ಹೆಚ್ಚು ಏನಪ್ಪ ಅಂತಂದರೆ ಇಳುವರಿ ಕೊಡುವ ಅಕ್ಕಿಯ ವಿಧಗಳು ಅಂತಂದು ಕರಿತೀವಿ. ಇಳುವರಿ ಜಾಸ್ತಿ ಇವಕ್ಕೆ. ಸೋನಾ ಇವೆಲ್ಲ ಗೋಧಿಯ ತಳಿಗಳು ನೋಡಿ. ಸೋನಾ ನೆನಪು ಬರ್ತಾಯಿಲ್ಲ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಅಂತಂದು ತುಂಬ್ತಾರೆ. ಯಾವ ಉದಾತ್ತ ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತೆ ಅಂತ ಕೇಳಿದರೆ ಹೀಲಿಯಮ್ಮು, ಆರ್ಗಾನು, ಕ್ರಿಪ್ಟಾನ್, ರೆಡಾನ್ ಅಂತ ಕೇಳಿದರೆ ಹೀಲಿಯಮ್. ಉದಾತ್ತ ಅನಿಲಗಳಂತಂದರೆ ಇಲ್ಲಿದೆ ನೋಡಿ, ನೋಬೆಲ್ ಗ್ಯಾಸಸ್ 18ನೇ ಧಾತುಗಳಂತ ಕರಿತೀವಿ, ಓಕೆನಾ. ಅಂದರೆ 18ನೇ ಗುಂಪಿನ ಧಾತುಗಳು ಇವು ಯಾವ್ಯಾವು? ಹೀಲಿಯಮ್ಮು, ಆರ್ಗಾನು, ಕ್ರಿಪ್ಟಾನು, ರೆಡಾನು, ಕ್ಸಾನಾನು, ಒಗ್ನೇಸಾನ್ ಅಂತಂದು ಕರಿತೀವಿ. ಹೀಲಿಯಮ್ಮು, ಆರ್ಗಾನು, ಕ್ರಿಪ್ಟಾನು, ಕ್ಸಾನಾನು, ರೆಡಾನು, ಒಗ್ನೇಸಾನ್ ಇವೆಲ್ಲವೂ 18ನೇ ಗುಂಪಿನ ಧಾತುಗಳು. ಉದಾತ್ತ ಅನಿಲಗಳಂತಂದು ಕರಿತೀವಿ. ನೋಬೆಲ್ ಗ್ಯಾಸಸ್ ಅಂತಂದು ಕರಿತೀವಿ. ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳಾಗಿವೆ ಅಂತಂದು ಕೊಟ್ಟಿದ್ದಾರೆ. ಇವು ಅದೇ ಆ ಟೈಮ್ನಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಇರ್ತವೆ. ಓಕೆ, ಇವು ಅಳಿವಿನಂಚಿನಲ್ಲಿರುವ ಸಸ್ತನಿಗಳು, ಕಠಿಣ ಚರ್ಮಿಗಳು, ಹಾರಲಾಗದ ಪಕ್ಷಿಗಳು, ವೇಗವಾಗಿ ಚಲಿಸುವ ಸರೀಸೃಪಗಳಂತ ಕೊಟ್ಟಿದ್ದಾರೆ. ಇವು ಹಾರಲಾಗದ ಪಕ್ಷಿಗಳಂತಂದು ಕರಿತೀವಿ. ಕೆಳಗಿನವುಗಳಲ್ಲಿ UNEPಯ ಪೂರ್ಣ ರೂಪ ಅಂತಂದು ಕೇಳಿದರೆ ಇವನ್ನೆಲ್ಲ ಕನ್ನಡದ ನೋಡೋಕ್ಕಿಂತ ಇಂಗ್ಲೀಷ್ನಲ್ಲಿ ನೋಡ್ಬಿಡೋಕೆ ನೀವು. UNEP ಅಂತಂದ್ರೆ ಯುನೈಟೆಡ್ ನೇಷನ್ ಎಜುಕೇಷನ್ ಪ್ರೋಗ್ರಾಮ ಅಲ್ಲ. ಯುನೈಟೆಡ್ ನೇಷನ್ ಎರಾಡಿಕ್ಷನ್ ಪ್ರೋಗ್ರಾಮ್ ಅಲ್ಲ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇದೆ ನೋಡಿ, ರೈಟ್, ಓಕೆನಾ. ಯುನೈಟೆಡ್ ನೇಷನ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇದಲ್ಲ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತಂದು ಕರಿತೀವಿ UNEP. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳು ಇದ್ದವು. 1989ರಲ್ಲಿ 61ನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು ಅಂತಂದು ಕೇಳಿದ್ದಾರೆ, ಓಕೆನಾ. ಇದೆಲ್ಲ ಗೊತ್ತಿರ್ಬೇಕು. ಇದರಲ್ಲಿ ಒಂದು ತಪ್ಪಿದ್ರೂ ತಪ್ಪೇ ಅದ, ಓಕೆನಾ. ಇಲ್ಲಿ ಏನು ಕೇಳಿದರೆ ಸರಿಯಾಗಿ ಇಲ್ಲದ್ದನ್ನು ಅಂತಂದು ಕೇಳಿದ್ದಾರೆ, ಓಕೆನಾ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸಂವಿಧಾನ ಪೀಠಿಕೆಯಲ್ಲಿರುವ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಿಕೊಳ್ಳಲಾಯಿತು ಅಂತ ಕೇಳಿದ್ದಾರೆ. 42ನೇ ತಿದ್ದುಪಡಿ ಮೂಲಕ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು 51A ವಿಧಿ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ ಮೂರು ಸರಿ ಇವು, ಓಕೆನಾ. ಇದು ಸರಿ, ಇದು ಸರಿ, ಇದನ್ನು ಸರಿ. ಇವುಗಳಲ್ಲಿ ಯಾವುದಲ್ಲ ಅಂತ ಅನ್ಬೋದು ಆನ್ಸರ್, ಓಕೆನಾ. ಡಿ ಆನ್ಸರ್. ಯಾವುದು ಸರಿ ಇಲ್ಲ ಅಂತ ಕೇಳಿದ್ರಲ್ಲ, ಇವುಗಳಲ್ಲಿ ಯಾವುದು ಅಲ್ಲ. ನೆಕ್ಸ್ಟ್, ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತಂದು ಕೇಳಿದರೆ ಸ್ವಲ್ಪ ನೀವು ಕನ್ನಡದಲ್ಲಿ ನೋಡ್ಕೊಳಕ್ಕೆ ಇಂಥ ಸ್ವಲ್ಪ ಇಂಗ್ಲೀಷ್ನಲ್ಲಿ ನೋಡ್ಕೊಂಡ್ಬಿಡೋಕೆ ನೀವು, ಓಕೆನಾ. ನೀವು ಬೇಕಾದ್ರೆ ಕ್ವಶನ್ ಕನ್ನಡದಲ್ಲಿ ಓದಿ, ಏನು ಇವು ಆಪ್ಷನ್ಸ್ನ ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೋಬೇಕು. ಉಷ್ಣ ಪ್ರೇಕ್ಷಕ ಪ್ರತಿಕ್ರಿಯೆ, ಉಷ್ಣಗ್ರಾಹಕ ಪ್ರತಿಕ್ರಿಯೆ, ಸ್ಥಾನಬಲಟ ಪ್ರತಿಕ್ರಿಯೆ ಇವುಗಳಲ್ಲಿ ಯಾವುದಲ್ಲ ಅಂತ ಕೇಳಿದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಉಷ್ಣ ಕ್ಷೇಪಕ ಪ್ರತಿಕ್ರಿಯೆ ಅಂತಂದು ಕರಿತೀವಿ, ಓಕೆನಾ. ಉಷ್ಣಕ್ಷೇಪಕ ಪ್ರತಿಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನಿಂದ ಏನು ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು. ಇದರಿಂದ ಹೀಟ್ ಬಿಡುಗಡೆ ಆಗುತ್ತೆ.
ಓಕೆನಾ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ನೀವು ಕ್ವಶನ್ನ ಅದಕ್ಕೆ ಸರಿಯಾಗಿ ಓದಬೇಕು. ವಾತಾವರಣ ಅಂತಂದು ಬೇರೆ, ಏನು ವಿಶ್ವದಲ್ಲಿ ಬೇರೆ, ಮತ್ತು ಭೂಮಿಯ ತೊಗಟೆಯಲ್ಲಿ ಬೇರೆ 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 ಅನಿಲಗಳು ಹೆಚ್ಚಾಗಿದ್ದಾವೆ. ಈ ವಾತಾವರಣದಲ್ಲಿ ಅಂತ ನೋಡೋದಾದರೆ ಸಾರಜನಕ, ಭೂಮಿಯ ತೊಗಟೆಯಲ್ಲಿ ಅಂತ ನೋಡೋದಾದರೆ ಆಮ್ಲಜನಕ, ಜಲಜನಕ. ಇದೇನಿದೆ ನೋಡಿ ವಿಶ್ವದಲ್ಲಿ, ಓಕೆನಾ. ವಿಶ್ವದಲ್ಲಿ ಅತಿ ಹೆಚ್ಚು ಇರುವುದು ಯಾವುದು ಅಂತಂದರೆ ಇದು ಜಲಜನಕ. ಈಗ ವಾತಾವರಣದಲ್ಲಿ ಅಂತಂದರೆ ಯಾವುದು ಆನ್ಸರ್? ಸಾರಜನಕ. ಓಕೆನಾ. ಇದೇ ಆನ್ಸರ್ ಈಗ ಪ್ರೆಸೆಂಟ್. ಇದು 78% ಇದೆ. ಓಕೆನಾ. ಆಕ್ಸಿಜನ್ 21% ಇದೆ. ಉಳಿದ ಅನಿಲಗಳು ಇದ್ದಾವೆ. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ಇದು ಬಿಡಿ ಏನು ಕರೆಂಟ್ ಅಫೇರ್ಸ್. ಆಧುನಿಕ ಆವರ್ತ ಪುಸ್ತಕವು ಡ್ಯಾಶನ್ನು ಹೊಂದಿದೆ. ಇವು ಕನ್ನಡದಲ್ಲಿ ಅಂದರೆ ತಲೆ ಕೆಟ್ಟು ಬಿಡುತ್ತಿವು. ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಮ್ಗಳು ಅಂತಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಗುಂಪುಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಅವಧಿಗಳು ಎಂದು ಕರೆಯಲ್ಪಡುವ 18 ಕಾಲಮ್ಗಳು. ನೆಕ್ಸ್ಟ್ ಗುಂಪುಗಳು ಎಂದು ಕರೆಯಲ್ಪಡುವ 7 ಲಂಬ ಕಾಲಮ್ಗಳು ಮತ್ತು ಅವಧಿಗಳು ಎಂದು ಕರೆಯಲ್ಪಡುವ 18 ಅಡ್ಡ ಸಾಲುಗಳು ಅಂತ ಕೊಟ್ಟಿದ್ದಾರೆ. ಮತ್ತು ಈ ಅವಧಿಗಳು ಎಂದು ಕರೆಯಲ್ಪಡುವ 7 ಲಂಬ ಕಾಲಮ್ಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಅಡ್ಡ ಸಾಲುಗಳು ಅಂತ ಕೊಟ್ಟಿದ್ದಾರೆ. ಈಗ ಏನಪ್ಪ ಅಂತಂದರೆ ಅವಧಿಗಳು ಅಂತಂದರೆ ರೋಸ್, ಓಕೆನಾ. ಹಾರಿಜೆಂಟಲ್ ಆಗಿ ಯಾವಿರ್ತವೆ? ಅಡ್ಡ ಸಾಲುಗಳು. ಇವು ಎಷ್ಟಿದ್ದಾವೆ? 7 ಇದ್ದಾವೆ. ಓಕೆನಾ. 7 ಅಡ್ಡ ಸಾಲುಗಳು. ಅವಧಿಗಳೆಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು, ರೈಟ್. ಗುಂಪುಗಳು ಎಂದು ಕರೆಯಲ್ಪಡುವ 18 ಕಂಪ ಸಾಲುಗಳು. ಇದೇ ನೋಡಿ ರೈಟ್ ಆನ್ಸರ್. ಹಾರಿಜೆಂಟಲ್ 7 ಇದ್ದಾವೆ, ವರ್ಟಿಕಲ್ 18 ಇದ್ದಾವೆ. ಇವೇ ರೈಟ್ ಆನ್ಸರ್. ಗುಂಪು ಮತ್ತು ಇದನ್ನು ಅವಧಿ ಅಂತ ಉಲ್ಟಪಲ್ಟ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾರೆ. ಕೆಳಗಿನವುಗಳಲ್ಲಿ ಯಾವ ದೇಶದ UNSC ಸದಸ್ಯವಲ್ಲ ಅಂತ ಕೇಳಿದರೆ, ಆವಾಗಿನ ಟೈಮ್ನಲ್ಲಿ ನೋಡೋದಾದರೆ ಇದು ಕೆಳಗಿನ ಯಾವ ದೇಶ ಅಂತಂದರೆ ಭಾರತನೇ. ಬಟ್ ಜಪಾನೂ ಬರುತ್ತೆ. ಈಗ ತಾತ್ಕಾಲಿಕವಾಗಿ ಬೇರೆ ಇರ್ತವೆ, ಓಕೆನಾ. UNSCಯಲ್ಲಿ ತಾತ್ಕಾಲಿಕ ರಾಷ್ಟ್ರಗಳು ಬೇರೆ, ಪರ್ಮನೆಂಟ್ ರಾಷ್ಟ್ರಗಳು 5 ಇದ್ದಾವೆ, ಓಕೆನಾ. ಪರ್ಮನೆಂಟ್ ರಾಷ್ಟ್ರಗಳಲ್ಲಿ ಫ್ರಾನ್ಸ್, ಚೀನಾ ಕೂಡ ಬರ್ತದೆ, ಓಕೆನಾ. ತಾತ್ಕಾಲಿಕ ರಾಷ್ಟ್ರದಲ್ಲಿ ಜಪಾನ್ ಇದೆಯಲ್ಲ, ಇದು ಅಲ್ಲ. ಅದಕ್ಕಾಗಿ ಇದು ತಾತ್ಕಾಲಿಕ ರಾಷ್ಟ್ರದಲ್ಲಿ ಬರುತ್ತಿದೆ, ಓಕೆನಾ. ಭಾರತ ಏನಿದೆ ತಾತ್ಕಾಲಿಕ ರಾಷ್ಟ್ರದಲ್ಲಿ ಪ್ರೆಸೆಂಟ್ ಇಲ್ಲ. 2 ವರ್ಷಗಳಿಗೊಮ್ಮೆ ಚೇಂಜ್ ಆಗ್ತಾವೆ ಅವು ತಾತ್ಕಾಲಿಕ ರಾಷ್ಟ್ರಗಳು. ಆ ಕಾರಣಕ್ಕಾಗಿ ಆವಾಗಿನ ಟೈಮ್ನಲ್ಲಿ ಭಾರತ ಅವಾಗಿನ ಕರೆಂಟ್ ಪರಿಸ್ಥಿತಿ ಇವು. ಅದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಹವಾಮಾನ ಬದಲಾವಣೆಗೆ ಉದಾಹರಣೆ ಅಲ್ಲ, ಓಕೆನಾ. ಯಾವುದರಿಂದ ಹವಾಮಾನ ಬದಲಾವಣೆ ಆಗುತ್ತೆ, ಯಾವುದರಿಂದ ಆಗಲ್ಲ ಅಂತಂದು ಸುಮ್ಮನೆ ನೋಡ್ಕೊಂಬಿಡಿ. ಈಗ ಕುಗ್ಗುತ್ತಿರುವ ಪರ್ವತದ ಹಿಮನದಿಗಳು, ಇದರಿಂದ ಹವಾಮಾನ ಬದಲಾವಣೆ ಆಗುತ್ತಾ? ರೈಟ್. ಯಾಕಂದರೆ ಪರ್ವತಗಳು ಎನಿ ಟೈಮ್ ಕುಗ್ಗಲ್ಲ. ಇವು ಯಾವಾಗೋ ಒಮ್ಮೆ ಏನಾದರೂ ಪರ್ವತಗಳು ಕುಗ್ಗಿದ್ರೆ ಅಂದರೆ ಹಿಮ ಜಾಸ್ತಿ ನೀರಿನಿಂದ ಹೋಗ್ತಾ ಇದ್ದರೆ ಅವಾಗ ಹವಾಮಾನ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಸಾಗರ ಅಮ್ಲೀಕರಣ, ಇದು ಕೂಡ ಹವಾಮಾನ ಬದಲಾವಣೆಗೆ ಒಂದು ಮುಖ್ಯ ಅಂಶ. ನೆಕ್ಸ್ಟ್ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು, ಓಕೆನಾ. ಹವಾಮಾನ ಬದಲಾವಣೆಗೆ ಇದು ಸಂಬಂಧ ಪಡೋದಿಲ್ಲ, ಯಾಕಂದರೆ ಇದು ಕಾಮನ್, ಇದು ವರ್ಷ ಬರುತ್ತಿದೆ. ಇದರಿಂದ ಏನು ಹವಾಮಾನ ಬದಲಾವಣೆ ಆಗೋದಿಲ್ಲ, ಇದು ವರ್ಷ ಬರೋದ್ರಿಂದ. ನೆಕ್ಸ್ಟ್ ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆ ವೇಗಗೊಳಿಸುವುದು, ಇದು ಕೂಡ ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ. ಅದಕ್ಕಾಗಿ ಆನ್ಸರ್ ಯಾವುದು? ಸಿ, ಓಕೆನಾ. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ನವೀಕರಿಸಬಹುದಂತ ಶಕ್ತಿ ಅಲ್ಲ ಅಂತ ಕೇಳಿದ್ರೆ, ನವೀಕರಿಸಬಹುದಾದ ಅಂತಂದರೆ ಮತ್ತೆ ಪ್ರೊಡಕ್ಷನ್ ಮಾಡ್ಬೋದು, ಮತ್ತೆ ನವೀಕರಣ ಮಾಡಬಹುದಾದ ಶಕ್ತಿ ಯಾವುದು? ನವೀಕರಿಸೋಣ ಒಂದ್ಸಲಿ ಬಳಸಿದ ಮೇಲೆ ಮತ್ತೆ ಅದನ್ನು ಬಳಸೋಕ್ಕಾಗದೇ ಇರೋದು ಯಾವುದಪ್ಪ ಅಂತಂದು ನೋಡಬೇಕು. ಇದರಲ್ಲಿ ಮೊದಲನೇದಾಗಿ ಉಬ್ಬರ ಬಿಳಿತದ ಶಕ್ತಿ, ಟೈಡಲ್ ಶಕ್ತಿ. ಇದನ್ನು ಟೈಡಲ್ ಎನರ್ಜಿನ ಮತ್ತೆ ಬಳಸ್ಬೋದು, ಓಕೆನಾ. ನೈಸರ್ಗಿಕ ಅನಿಲ, ಇದೇ ನ್ಯಾಚುರಲ್ ಗ್ಯಾಸ್ ಇದೆ ನೋಡಿ, ಇದೇ ಅಲ್ಲ. ನೆಕ್ಸ್ಟ್ ಪವನ ಶಕ್ತಿ, ಇದು ಕೂಡ ಬಳಸ್ಬೋದು, ಮತ್ತು ತಿರುಗಿ ಇದು ಕೂಡ ನವೀಕರಿಸಬಹುದಾದ ಶಕ್ತಿ. ನೆಕ್ಸ್ಟ್ ಸೌರಶಕ್ತಿ, ಓಕೆನಾ. ಸೋಲಾರ್ ಎನರ್ಜಿ ಕೂಡ ನವೀಕರಿಸಬಹುದಾದ ಶಕ್ತಿ. ಒಂದು ವೇಳೆ ನೈಸರ್ಗಿಕ ಅನಿಲ ಯಾವುದಲ್ಲಪ್ಪ ಅಂತಂದರೆ ಇವು ಪೆಟ್ರೋಲಿಯಂ ಇವೆ ಎಕ್ಸಾಂಪಲ್, ಅದೆಲ್ಲ ಬಿಡಿ. ಈಗ ನಾವೇನು ಗಾಡಿಗೆ ಪೆಟ್ರೋಲ್ ಹಾಕ್ತೀವಲ್ಲ, ಅದು ಪೆಟ್ರೋಲು ಒಂದು ಸತಿ ಗಾಡಿಗೆ ಹಾಕಿ ಗಾಡಿ ಮುಂದಕ್ಕೆ ಹೋದ್ಮೇಲೆ ಅದು ಹೋಗ್ಬಿಡುತ್ತೆ.
ಅದಾದಮೇಲೆ ಮತ್ತೆ ಅದನ್ನ ತೊಗೊಂಬಂದ ಕಷ್ಟ ನೀವು ಪೆಟ್ರೋಲ್ ಮಾಡೋಕ್ಕಾಗತ್ತಾ? ಬರೋಲ್ಲ. ಆಯ್ತು, ಒಂದು ಸತಿ ಮುಗಿದೋದ್ರೆ ಮುಗೀತದೆ. ಮುಗಿಯುವ ಅನಿಲ ಅಂತಂದು ಕರಿತೀವಿ ಇವೆಲ್ಲ ಪೆಟ್ರೋಲಿಯಂನ ವಸ್ತುಗಳು. ನೆಕ್ಸ್ಟ್, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚಬೇಕು? 90 ಡಿಗ್ರಿ ನಿಂತ್ಕೊಂಡು ಒಗೆದ್ರೆ ಹೆಚ್ಚಿನ ದೂರ ಹೋಗುತ್ತಾ? 60 ಡಿಗ್ರಿ ನಿಂತ್ಕೊಂಡು ಹೋಗಿದ್ರೆ ಹೋಗುತ್ತಾ? 45 ಡಿಗ್ರಿ ನಿಂತ್ಕೊಂಡು ಹೋಗಿದ್ರೆ ಹೋಗುತ್ತಾ? 35 ಡಿಗ್ರಿ ಮಾಡಿ ಹೋಗುತ್ತಾ ಅಂತ ನೋಡೋದಾದರೆ 45 ಡಿಗ್ರಿಗಳ ಬಾಗಿರುವ ಕೈ, ಆ ರೀತಿ ಹೋದರೆ ಹೆಚ್ಚಿನ ದೂರವನ್ನು ಕ್ರಮಿಸ್ಬೋದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಇದೆಲ್ಲ ಲಾಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡೋಣ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ ಅಂತಂದು ಕೇಳಿದರೆ, ನಮ್ಮ ಭಾರತೀಯ ಉಪಗ್ರಹ ಯಾವುದಪ್ಪ ಅಂತಂದು ಕೇಳಿದರೆ, ಅಂದರೆ ನೌಕಾ ನೆಲೆ ಹೋಗೋದಕ್ಕೆ ಅವಶ್ಯಕವಾಗಿ ಅಂದರೆ ನಮಗೆ ಹೆಲ್ಪ್ ಮಾಡೋದು ಯಾವುದಪ್ಪ ಅಂತಂದು ಕೇಳಿದರೆ, ನಮ್ಮ ಭಾರತೀಯದ್ದು ಉಪಗ್ರಹ ಯಾವುದಂತ ಕೇಳಿದರೆ ಬೀಡೋ ಅಥವಾ ಬೀದೋ ಅಂತಂದು ಕರಿತೀವಿ. ಇದು ನೆಕ್ಸ್ಟ್ ಗೆಲೀಲಿಯೋ, ಆಮೇಲೆ ಗ್ಲೋನಾಸ್, ನೆಕ್ಸ್ಟ್ ನಾವಿಕ್. ಇದರಲ್ಲಿ ಯಾವುದಪ್ಪ ಅಂತಂದರೆ ಭಾರತದ ನಾವಿಕ್ ಅಂತಂದು ಕರಿತೀವಿ. ಇದು ಗ್ಲೋನಾಸ್ ಯಾವುದಪ್ಪ ಅಂತಂದರೆ ರಷ್ಯಾ, ಓಕೆನಾ. ಗೆಲೀಲಿಯೋ ಯುರೋಪಿಯನ್ ಯೂನಿಯನ್ ಅಂತಂದು ಕರಿತೀವಿ, ಯುರೋಪಿಯನ್ ಯೂನಿಯನ್, ಓಕೆನಾ. EU ಅಂತಂದು ಕರಿತೀವಿ, ಯುರೋಪಿಯನ್ ಯೂನಿಯನ್. ಬೀಡೋ ಅಥವಾ ಇದನ್ನು ಏನಂತ ಕರಿತೀವಿ? ಚೀನಾ. ಇದು ನೆನಪಿರಲಿ. ಓಕೆ, ಇವತ್ತು ಸಾಕು. ನೆಕ್ಸ್ಟ್ ಪಾರ್ಟ್ನಲ್ಲಿ 52ರಿಂದ 100 ಪ್ರಶ್ನೆಗಳನ್ನು ನೋಡೋಣ. ನೆಕ್ಸ್ಟ್ ಪಾರ್ಟ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೇನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ಹಾಕಿ, ಬಟ್ ಅನಾವಶ್ಯಕ ಕಮೆಂಟ್ ಬೇಡ. ಏನಾದರೂ ಡೌಟ್ ಇದ್ದರೆ ಹಾಕಿ. ಮಂತ್ಲಿ ಕರೆಂಟ್ ಅಫೇರ್ಸ್ ಮಾಡ್ತಾಯಿದ್ದೀನಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ, ಮತ್ತು ಜುಲೈ ತನಕನೂ ಮಾಡ್ತೀನಿ, ಓಕೆನಾ. ಮಂತ್ಲಿ ಕ್ವಶನ್ ಪೇಪರ್ ಅಂದ್ರೆ ಕರೆಂಟ್ ಅಫೇರ್ಸ್ನ ಬಿಡ್ತೀನಿ, ಓಕೆನಾ. ಒಂದು ತಿಂಗಳ ಕರೆಂಟ್ ಅಫೇರ್ಸ್ ಒಟ್ಟಿಗೆ ಮಾಡಿ ಬಿಡ್ತೀನಿ. ನಾಳೆ ಅಥವಾ ನಾಡಿದ್ದು ಜನವರಿ ತಿಂಗಳು ಕರೆಂಟ್ ಅಫೇರ್ಸ್ನ ಬಿಡ್ತೀನಿ. ಓಕೆ, ಥ್ಯಾಂಕ್ ಯು.